Dear friends, today 12th February 2026 Thursday. So I am at Namane Tota, Palle Hobli, Alur Taluk, Hassan district. So what we are trying to do, like yesterday I have discussed in our Wednesday webinar, we wish to make what is called raised bed for in-house nursery. We make our own nursery, for which we will make a raised bed. So we have created this kind of structure now. You can see here, we have made a raised bed using the roof tiles. So we have the old farmhouse we have removed now, so we got a lot of roof tiles. You use the roof tiles as the supporting wall. Inside that you are filling with different types of soil. The native soil, the soil which we have purchased from nearby forest, that they call it as topsoil forest soil, then some red soil. So combination of 3 to 4 soils we have put now. Over and above we are going to put some neem cake powder as well. Then we inoculate with EM1. Then we start seeding it. So this is how we will going to make a raised bed for in-house nursery, and we will try to grow whatever the seedlings, saplings required for our plants, our farm, from these kind of raised beds. We are going to have about series of raised beds here. Now the bed number 1 is ready, so we are going to have bed number 2, bed number 3, bed number 4, like that. About a couple of beds will be created. So for this, for the irrigation purposes, I have already a sprinkler system running here. This will support. ಮಿತ್ರರೇ, ನಾನು ನಿನ್ನೆ 11ನೇ ತಾರೀಕು ಫೆಬ್ರವರಿ ಬುಧವಾರ ನಮ್ಮ ವಾರದ ಗೂಗಲ್ ಮೀಟ್ ಸರಣಿಯಲ್ಲಿ ಹೇಳಿದಾಗೆ, ಈಗ ನಾವು ಕೃಷಿಕರು ಒಳಸೂರಿ ವೆಚ್ಚವನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ಪರಾವಲಂಬನೆ ಕಮ್ಮಿ ಮಾಡ್ಕೋಬೇಕು ಅಂದಾಗ ನಮ್ಮ ನರ್ಸರಿ, ನಮ್ಮ ತೋಟದ ನಮ್ಮ ನರ್ಸರಿ, ಇದು ನಮ್ಮನೆ ತೋಟ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಜಿಲ್ಲೆ. ಇಲ್ಲಿ ನಮ್ಮ ನರ್ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ನಾನು ಆಲ್ರೆಡಿ ಹೇಳಿದಾಗೆ ನರ್ಸರಿ ನಾವು 2 ಭಾಗ ಮಾಡ್ತೀವಿ. ಒಂದು ಕವರ್ಗಳಲ್ಲಿ ಮಣ್ಣನ್ನು ತುಂಬಿ ಗಿಡಗಳನ್ನು ಬೆಳೆಸೋದು, ಇನ್ನೊಂದು ಈ ಥರ ಏರುಮಡಿ ಪದ್ಧತಿಯಲ್ಲಿ ಗಿಡಗಳನ್ನು ಬೆಳೆಸೋದು. ಸೊ ನಾವು ಇವಾಗ ಏರುಮಡಿ ಪದ್ಧತಿ ಮಾಡೋ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಶುರು ಮಾಡಿದ್ದೀವಿ. ನೀವು ಗಮನಿಸ್ಬೋದು, ನಮ್ಮನೆ ತೋಟದ ಈ ಭಾಗದಲ್ಲಿ ಈ ರೀತಿ ಒಂದು ಏರುಮಡಿ ಮಾಡ್ತಾ ಇದ್ದೀವಿ. ಸುಮಾರು 2.5 ಅಡಿ ಅಗಲ, 9 ಅಡಿ ಉದ್ದ. ಇದಕ್ಕೆ ಮಂಗಳೂರು ಹಂಚು, ನಮ್ಮ ತೋಟದ ಮನೆಯಲ್ಲಿ ಉಳಿದಂಥ ಮಂಗಳೂರು ಹಂಚನ್ನು ಸಪೋರ್ಟಾಗಿಟ್ಟು ಇದಕ್ಕೆ ವಿವಿಧ ರೀತಿಯ ಮಣ್ಣಿನ ಮಿಶ್ರಣವನ್ನು ಮಾಡಿ ಹಾಕಿದ್ದೀವಿ. ಲೇಯರ್ ಬೈ ಲೇಯರ್ ಹಾಕಿದೆ, ಹಂತ ಹಂತವಾಗಿ ಕಾಡು ಮಣ್ಣು ಮತ್ತು ಕೆಂಪು ಮಣ್ಣು ಮತ್ತು ನಮ್ಮ ಸ್ಥಳೀಯ ಮೇಲ್ಮಣ್ಣು ಎಲ್ಲವನ್ನು ಹಾಕಿದೆ. ಇದಕ್ಕೆ ಸ್ವಲ್ಪ ವಿವಿಧ ಹಿಂಡಿ ಬೀಜಗಳನ್ನು ಪುಡಿ ಇದೆ, ಅದನ್ನು ಹಾಕ್ಕೊಳ್ತೀವಿ. ಆಮೇಲೆ ನಮ್ಮ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ EM1 ಅದನ್ನು ಇದಕ್ಕೆ ಇನಾಕ್ಯುಲೇಟ್ ಮಾಡಿ ಇದ್ರ ಮೇಲೆ ನಾವು ನಮ್ಮ ನರ್ಸರಿ ಬೀಜಗಳನ್ನು ಬಿತ್ತನೆ ಮಾಡಲಿದ್ದೀವಿ. ಮುಂದೆ ಇದರಲ್ಲಿ ನಾವು ಅಲ್ಪಾವಧಿ ತರಕಾರಿ ಸಹಿತ ಬೆಳ್ಕೋಬೋದು. ಇದೇ ರೀತಿ ಸರಣಿ ಸಂಖ್ಯೆಯಲ್ಲಿ ಈ ಒಂದು ಜಾಗದಲ್ಲಿ ಬೆಡ್ ನಂಬರ್ 1 ರೆಡಿ ಇದೆ. ಇವಾಗ ಬೆಡ್ ನಂಬರ್ 2 ನೋಡಿ, ಇವಾಗ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಬೆಡ್ ನಂಬರ್ 3, ಬೆಡ್ ನಂಬರ್ 4, ಬೆಡ್ ನಂಬರ್ 5, ಒಂದು 5 ಬೆಡ್ಗಳು 2.5 ಅಡಿ ಅಗಲ ಮತ್ತು 9 ಅಡಿ ಉದ್ದ. ಮತ್ತು ಮಧ್ಯದಲ್ಲಿ ನನಗೆ ಇಂಟರ್ ಸ್ಪೇಸ್ ಅಂತೀವಿ, ನಿಮ್ಗೆ ಓಡಾಡಲಿಕ್ಕೆ, ಕಳೆ ಕೀಳಲಿಕ್ಕೆ ಮತ್ತು ಸ್ಪ್ರೇ ಮಾಡಲಿಕ್ಕೆ, ಓಡಾಡಲಿಕ್ಕೆ 1.5 ಅಡಿ ಜಾಗನೂ ಬಿಟ್ಕೊಂಡಿರ್ತೀವಿ. ಈ ರಚನೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾನು ಮುಂದಿನ ವಿಡಿಯೋದಲ್ಲಿ ಇದರ ಪ್ರೋಗ್ರೆಸ್ ಬಗ್ಗೆ ತುಂಬ ಹೇಳ್ತಾ ಹೋಗ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿರಿ. ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.